ಸೋಷಿಯಲ್ ಡಿಸ್ಟೆನ್ಸ್ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಸ್ವಾಗತ ಮಾಡ್ತೀರಾ? ಮಾಡಿ. ಕೆಪಿಸಿಸಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು, ವಿರೋಧ ಪಕ್ಷದ ನಾಯಕರಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು, ಕಾರ್ಯಾಧ್ಯಕ್ಷರಾದಂತಹ ಈಶ್ವರ ಖಂಡ್ರೆ, ಸಲೀಂ ಅವರು ಮತ್ತು ರಮೇಶ್ ಕುಮಾರ್ ಅವರು, ನಾರಾಯಣ ಸ್ವಾಮಿ ಅವರು, ಸುದರ್ಶನ್ ಅವರು, ಶೆಟ್ಟಿ ಅವರುಗಳಿಗೆ ಭಾಗಿಯಾಗಿದ್ದಾರೆ. ಅವರನ್ನ ಸ್ವಾಗತ ಮಾಡ್ತಾನೆ. ಅದರ ಜೊತೆಗೆ ಮಾಧ್ಯಮದ ಎಲ್ಲ ಸ್ನೇಹಿತರು ಇಲ್ಲಿ ಭಾಗಿಯಾಗಿರತಕ್ಕಂಥವರಿಗೆ ಪಕ್ಷದ ಪರವಾಗಿ ಅತ್ಯಂತ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಬಯಸಿ ಈ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಫಸ್ಟ್ ಮಾತನಾಡ್ತಾರೆ ಅಂತ ಹೇಳಿ ಹೇಳಿಕೆ ಬಯಸ್ತಾನೆ. ಅವರು ಮಾತನಾಡ್ತಾರೆ. ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ನಮಸ್ಕಾರಗಳನ್ನು ತಿಳಿಸಿ, ಇವತ್ತು ನಾನು ಮತ್ತು ನಮ್ಮ ಪಿಸಿಸಿ ಅಧ್ಯಕ್ಷರು ಆನ್ ಆಗಿಲ್ವಾ? ಇದು ಹ್ಯಾಂಡ್ ಮೈಕ್ ಇದೆಯಾ? ಕೇಳಿಸ್ತಾ ಇದೆಯಾ? ಮಾಸ್ಕ್ ಹಾಕಬೇಕಾ? ಮಾಸ್ಕ್ ಹಾಕಂದ್ರೆ ಕೇಳೋಲ್ಲ ಸರಿಯಾಗಿ. ಇದಾಕಂದ್ರೆ ಕೇಳಿಸುತ್ತೆ. ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಇವತ್ತು ನಾನು, ನಮ್ಮ ಪಿಸಿಸಿ ಅಧ್ಯಕ್ಷರು ಡಿ.ಕೆ. ಶಿವಕುಮಾರ್ ಮತ್ತು ಇತರ ಎಲ್ಲ ಮುಖಂಡಗಳು ನಿಮ್ಮನ್ನೆಲ್ಲ ಭೇಟಿ ಮಾಡ್ತಾ ಇದ್ದೀವಿ. ಉದ್ದೇಶ ನಾನು ಜುಲೈ 3ನೇ ತಾರೀಕು ಮಾಧ್ಯಮದವರನ್ನ ಭೇಟಿ ಮಾಡಿ ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಖರೀದಿನಲ್ಲಿ ಅವ್ಯವಹಾರ ಆಗಿದೆ ಅಂತೇಳಿ ಪ್ರಸ್ತಾಪ ಮಾಡಿದ್ದೆ. ಆಗ ಸರ್ಕಾರದಿಂದ ಯಾರು ಕೂಡ ಅಧಿಕೃತವಾಗಿ ನನ್ನ ಆರೋಪಗಳನ್ನು ತಳ್ಳಾಕ್ತಕ್ಕಂಥ ಕೆಲಸವನ್ನ ಮಾಡಲಿಲ್ಲ. ಸುಮಾರು 17 ದಿನಗಳ ನಂತರ 20ನೇ ತಾರೀಕು, ಜುಲೈ 20ನೇ ತಾರೀಕು ಡೆಪ್ಟಿ ಚೀಫ್ ಮಿನಿಸ್ಟರ್ ಅಶ್ವಥ್ ನಾರಾಯಣ ಮತ್ತು ಆರೋಗ್ಯ ಸಚಿವ ಶ್ರೀರಾಮುಲು ಇವರು ಬಹಳ ದೀರ್ಘವಾಗಿ ಮಾಧ್ಯಮದವ್ರ ಮುಂದೆ ನನ್ನ ಆರೋಪಗಳನ್ನು ಡಿನೈ ಮಾಡಿ ಸಿದ್ದರಾಮಯ್ಯನವರು ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ ಸರ್ಕಾರದ ಮೇಲೆ. ನಾವು ವೈದ್ಯಕೀಯ ಸಾಮಗ್ರಿಗಳನ್ನು ಖರೀದಿ ಮಾಡಿರ್ತಕ್ಕಂಥದ್ದೇ 324 ಕೋಟಿಗಳು ಮಾತ್ರ. ಆದರೆ ಅವರು 2,000 ಕೋಟಿಯಷ್ಟು ಭ್ರಷ್ಟಾಚಾರ ಆಗಿದೆ ಅಂತೇಳಿ ಆರೋಪ ಮಾಡಿದ್ದಾರೆ. ಇದು ಸತ್ಯಕ್ಕೆ ದೂರವಾದದ್ದು, ಸುಳ್ಳು ಅಂತೇಳಿ ಹೇಳಿದ್ದಾರೆ. ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಇವನ್ನೆಲ್ಲ ಸಾಬೀತು ಮಾಡಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತೇಳಿ ಪಾಪ ಶ್ರೀರಾಮುಲು ಅವರು ಹೇಳಿದ್ದಾರೆ.
ಇದು ಒಂದು. ಅದಾದ್ಮೇಲೆ ಯಡಿಯೂರಪ್ಪನವರು ಮೊನ್ನೆ ರಾಜ್ಯವನ್ನ ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಅವರು ಹೇಳಿರೋದು, ವೈದ್ಯಕೀಯ ಸಾಮಗ್ರಿಗಳಿನ ಖರೀದಿನಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ. ನಾವು ಯಾವುದೇ ಮಾಹಿತಿಯನ್ನು ಕೊಡಲಿಕ್ಕೆ ತಯಾರಾಗಿದ್ದೀವಿ. ಮಾಹಿತಿಗಳನ್ನ 24 ಗಂಟೆನಲ್ಲಿ ಏನು ಮಾಹಿತಿ ಕೇಳಿದ್ರು ಕೂಡ ಕೊಡ್ತೇವೆ ಅಂತೇಳಿ ಬಹಳ ಸ್ಪಷ್ಟವಾಗಿ ಅವರ ಭಾಷಣದಲ್ಲಿ ಹೇಳಿದ್ದಾರೆ. ನಿಮಗೆ ತಿಳಿಸಬೇಕು ಅಂತಂದ್ರೆ, ಯಡಿಯೂರಪ್ಪನವರು ಯಾವ ರೀತಿ ಸುಳ್ಳು ಹೇಳಿದ್ದಾರೆ ರಾಜ್ಯದ ಜನರಿಗೆ, ಯಾಕಂದ್ರೆ ರಾಜ್ಯ ಉದ್ದೇಶಿಸಿ ಭಾಷಣ ಮಾಡಿರೋದು. 24 ಗಂಟೆನಲ್ಲಿ ಯಾವುದೇ ದಾಖಲೆಗಳು ಕೇಳಿದ್ರು ಕೂಡ ಬಂದು ನೋಡಬಹುದು. ಕೊಡ್ಲಿಕ್ಕೆ ತಯಾರಾಗಿದ್ದೀವಿ. ನಾನು 9/6/2020 ಒಂದು ಪತ್ರ ಬರೆದಿದ್ದೀನಿ. 3/7/2020 ಒಂದು ಪತ್ರ ಬರೆದಿದ್ದೀನಿ. 3/7/2020 ಮತ್ತೆ ಚೀಫ್ ಸೆಕ್ರೆಟರಿ ಅವರಿಗೆ 10/7/2020 ಪತ್ರ ಬರೆದಿದ್ದೀನಿ. ಬೇರೆ ಬೇರೆ ಇಲಾಖೆಗಳಿಗೂ ಕೂಡ ಬರೆದಿದ್ದೀನಿ. ಒಟ್ಟು ಸುಮಾರು 20 ಪತ್ರಗಳನ್ನು ಬರೆದಿದ್ದೀನಿ. ಒಟ್ಟು 20 ಪತ್ರಗಳನ್ನು ಬರೆದಿದ್ದೀನಿ. ಡೇಟ್ಗಳನ್ನು ಕೂಡ ನಿಮ್ಗೆ ಹೇಳಿದ್ದೀನಿ. ಇವರು ಹೇಳಿದ್ರು ಯಡಿಯೂರಪ್ಪನವರು ಜನರಿಗೆ 24 ಗಂಟೆಗೆ ಕೊಡ್ತೀವಿ. ಎಕ್ಸೆಪ್ಟ್ ಹೆಲ್ತ್ ಸೆಕ್ರೆಟರಿ ಬಿಟ್ರೆ ಅವರು ಅರೆಬರೆ ಇನ್ಕಂಪ್ಲೀಟ್ ಒಂದು ಉತ್ತರ ಕೊಟ್ಟಿದ್ದಾರೆ. ಅದು ಬಿಟ್ರೆ ಇವತ್ತಿನವರಿಗೆ ಬೇರೆ ಪತ್ರಗಳಿಗೆ ಉತ್ತರ ಬಂದಿಲ್ಲ. ಇವ್ರ ಸರ್ಕಾರ ಪ್ರಾಮಾಣಿಕವಾಗಿದ್ದಿದ್ರೆ, ಮುಖ್ಯಮಂತ್ರಿಗಳ ಹೇಳೋದ್ರಲ್ಲಿ ಸತ್ಯಾಂಶ ಇದ್ದಿದ್ರೆ, 9/6 ಒಂದು ತಿಂಗಳಿಗಿಂತ ಹಿಂದೆ ನಾನು ಪತ್ರ ಬರೆದಿರೋದು. 3/7 ಆಮೇಲೆ 10/7 ಯಾಕೆ ಉತ್ತರ ಕೊಡಲಿಲ್ಲ? Is it not a fact that you are suppressing the truth before the people of Karnataka? ಇಷ್ಟು ದಿನ ಬೇಕಾ? ನಿಮಗೆ ಪ್ರಾಮಾಣಿಕತೆ ಇದ್ರೆ, ನಿಮ್ಮ ವ್ಯವಹಾರದಲ್ಲಿ ಟ್ರಾನ್ಸ್ಪರೆನ್ಸಿ ಇದ್ದಿದ್ರೆ, ಕೂಡಲೇ ಜನರ ಮುಂದೆ ಸತ್ಯವನ್ನು ಹೇಳಬೇಕಾಗಿತ್ತು. ಇನ್ ಎ ಡೆಮೊಕ್ರೆಟಿಕ್ ಗವರ್ಮೆಂಟ್, the government is answerable to the people and the legislature. We can't suppress the facts. You can't conceal the truth. It's a primary duty of every government, democratic government. ಯಾಕಂದ್ರೆ ಸಾರ್ವಜನಿಕರ ಹಣ ಖರ್ಚು ಮಾಡುವಾಗ ಪಾರದರ್ಶಕತೆ ಇರಬೇಕು. ಪ್ರತಿಯೊಂದು ಪೈಸೆಗೂ ಕೂಡ ಲೆಕ್ಕ ಇಟ್ಟಿರಬೇಕು. ನಾನು ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ, ಅಧಿಕೃತ ವಿರೋಧ ಪಕ್ಷದ ನಾಯಕನಾಗಿ, ನನಗೆ ಇರ್ತಕ್ಕಂಥ ಇನ್ಫಾರ್ಮೇಶನ್ಗಳ ಆಧಾರದ ಮೇಲೆ
ನೀವು ಬಹಿರಂಗ ಪತ್ರ ಬರೆದ್ರೆ ಕೊಡಲ್ಲ. ನಾವು ಬೇರೆ ಬೇರೆ ಸೋರ್ಸ್ಗಳಿಂದ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಹೇಳಿದ್ರೆ ಅದಕ್ಕೆ ಸುಳ್ಳು ಅಂತ ಹೇಳ್ತೀರಿ. ಕಮ್ ಔಟ್ ವಿತ್ ದಿ ಫ್ಯಾಕ್ಟ್ಸ್, ಪ್ಲೇಸ್ ಆಲ್ ದಿ ಫ್ಯಾಕ್ಟ್ಸ್ ಬಿಫೋರ್ ದಿ ಪೀಪಲ್. ವೈ ಡು ಯು ಸಪ್ರೆಸ್ ಇಟ್? ಅದಕ್ಕೆ ಏನು ಹೇಳ್ತಾರೆ ನೋಡಿ, ಸಿದ್ದರಾಮಯ್ಯನವರು ಕೊರೋನಾ ಅಂತ ರೋಗ ದೇಶದಲ್ಲಿ ಜನರನ್ನ ಸಂಕಷ್ಟಕ್ಕೆ ಈಡು ಮಾಡಿದ್ದಾರೆ, ಜಗತ್ತಿನಲ್ಲೇ ಸಂಕಷ್ಟಕ್ಕೆ ಈಡು ಮಾಡಿದೆ. ನಮ್ಮ ಜೊತೆ ಕೋಆಪರೇಟ್ ಮಾಡದೇನೆ ಈ ರೀತಿಯಾಗಿ ಆರೋಪ ಮಾಡ್ತಾ ಇದ್ದಾರೆ. ಇದು ಸರಿ ಇಲ್ಲ ಅಂತೇಳಿ ಜನರಿಗೆ ದಾರಿ ತಪ್ಪಿಸ್ಲಿಕ್ಕೆ ಹೇಳ್ತಾ ಇದ್ದೀರಲ್ಲ, ನಿಮಗೆ ನಾಚಿಕೆ ಆಗಲ್ವಾ ಅಂತೇಳಿ ಕೇಳಬೇಕಾಗ್ತದೆ. ನಾವು ಆಲ್ ಅಲಾಂಗ್ ದೇಶದಲ್ಲಿ ವಿರೋಧ ಪಕ್ಷ ಕಾಂಗ್ರೆಸ್ ಪಕ್ಷಾತೀತವಾಗಿ ನಾವು ಬೆಂಬಲ ಕೊಟ್ಟು ಬಂದಿದ್ದೀವಿ. ಕರ್ನಾಟಕದಲ್ಲಿ ನಾನು, ಡಿ ಕೆ ಶಿವಕುಮಾರ್ ಅವರು, ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಸಹಕರಿಸ್ಕೊಂಡು ಬಂದಿದ್ದೀವಿ. ನಮ್ಮ ಸಹಕಾರ, ನಮ್ಮ ಬೆಂಬಲ, ನಮ್ಮ ಭಾಗವಹಿಸುವಿಕೆ ಜನರ ಜೀವವನ್ನು ಉಳಿಸಲಿಕ್ಕೆ ಮಾತ್ರ. ಜನರ ಜೀವವನ್ನು ಉಳಿಸಲಿಕ್ಕೆ ನಮ್ಮ ಸಹಕಾರ, ಬೆಂಬಲ ನಿರಂತರವಾಗಿರುತ್ತದೆ. ನಾವು ಇವ್ರಿಗಿಂತ ಒಂದು ಹೆಜ್ಜೆ ಮುಂದಿರ್ತೀವೋ ಹೊರತು ಹಿಂದೆ ಇರಲ್ಲ. ಆದರೆ ಕೋವಿಡ್-19 ಅಂತ ರೋಗ ಇವತ್ತು ದೇಶವನ್ನ ಕಾಡ್ತಾ ಇರುವಾಗ, ರಾಜ್ಯವನ್ನ ಕಾಡ್ತಾ ಇರುವಾಗ ನೀವು ಲೂಟಿ ಹೊಡಿಲಿಕ್ಕೆ ಕೈ ಹಾಕಿದ್ದೀರಲ್ಲ, ಅದಕ್ಕೆ ಸಹಕಾರ ಕೊಡಬೇಕಾ? ದಿಸ್ ಇಸ್ ದಿ ಕ್ವಶನ್ ಐ ಆಮ್ ಆಸ್ಕಿಂಗ್ ದಿ ಪೀಪಲ್, ಐ ಆಮ್ ಆಸ್ಕಿಂಗ್ ಯು. ಕೊಡಬೇಕಾ ಇವರಿಗೆ? ಯಡಿಯೂರಪ್ಪನವರೇ ಹೇಳಿ ನೀವೇ. ಇದಕ್ಕೆ ಸಹಕಾರ ಕೊಡಬೇಕಾ ನಾವು? ಭ್ರಷ್ಟಾಚಾರದ ವಿಚಾರವನ್ನ, ಅವ್ಯವಹಾರವನ್ನ ನಾವು ಜನರಿಗೆ ತಿಳಿಸ್ತೇ ಹೋದ್ರೆ ವಿ ಆರ್ ಗೋಯಿಂಗ್ ಟು ಬಿ ಫೇಲ್ಡ್ ಇನ್ ಅವರ್ ಡ್ಯೂಟಿ. ಇದು ಜನದ್ರೋಹ ಆಗ್ತದೆ. ನೀವು ಮಾಡಿರ್ತಕ್ಕಂಥ ಜನದ್ರೋಹ ಕೆಲಸವನ್ನ ನಾವು ಬಯಲು ಮಾಡದೆ ಹೋದ್ರೆ ನಾವು ಜನದ್ರೋಹಿಗಳಾಗ್ತೀವಿ. ಇದನ್ನ ಇವತ್ತು ಜನರು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದು ನನ್ನ ಕಳಕಳಿಯ ಮನವಿ. ಈ ಅಶ್ವಥ್ ನಾರಾಯಣ ಅವರು ಮತ್ತು ಇವರು ಯಾರು, ಶ್ರೀರಾಮುಲು 324 ಕೋಟಿ ಮಾತ್ರ ನಾವು ಖರ್ಚು ಮಾಡಿರೋದು. ಅದಕ್ಕಿಂತ ಒಂದು ಪೈಸೆನೂ ನಾವು ಖರ್ಚು ಮಾಡಿಲ್ಲ ಅಂತ ಇವರು ಹೇಳ್ತಾರೆ. ಇನ್ನೊಬ್ಬ ಮಂತ್ರಿ ಹೇಳ್ತಾರೆ ನಾವು ಬರೀ 33 ಕೋಟಿ ಹೇಳಿದ್ದೀವಿ, ಖರ್ಚು ಮಾಡಿದ್ದೀವಿ, 33 ಸುಳ್ಳು ಹೇಳಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತ ಹೇಳ್ತಾರೆ. ನನ್ನ ಪ್ರಕಾರ, ನನಗಿರ್ತಕ್ಕಂಥ ಇನ್ಫಾರ್ಮೇಶನ್ ಮತ್ತು ಕೆಲವು ದಾಖಲೆಗಳ ಪ್ರಕಾರ ಆರೋಗ್ಯ ಇಲಾಖೆ 700 ಕೋಟಿ ರೂಪಾಯಿ ಖರ್ಚು ಮಾಡಿದೆ. ಕೆಲವು ಖರ್ಚಾಗಿದೆ, ಕೆಲವು ಪೈಪ್ಲೈನ್ ನಲ್ಲಿದ್ದಾವೆ. ಬಿಬಿಎಂಪಿ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳು 200 ಕೋಟಿ ರೂಪಾಯಿ ಖರ್ಚು ಮಾಡುತ್ತಿದ್ದಾರೆ. ಜಿಲ್ಲಾ ಆಡಳಿತಗಳಿಗೆ SDRFನಿಂದ ಹಣ ಬಿಡುಗಡೆ ಮಾಡಿರ್ತಕ್ಕಂಥದ್ದು 742 ಕೋಟಿ. ಕಾರ್ಮಿಕ ಇಲಾಖೆ ಖರ್ಚು ಮಾಡಿರ್ತಕ್ಕಂಥದ್ದು 1,000 ಕೋಟಿ. ನಾನು ಇದಕ್ಕೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಖರ್ಚು ಮಾಡಿರ್ತಕ್ಕಂಥದ್ದು 815 ಕೋಟಿ. ಇದಕ್ಕೆ ಅನೆಕ್ಸ್ ಇಲ್ಲಿ ದಾಖಲಾತಿ ಅನೆಕ್ಷ 1 ಅಂತ ಕೊಟ್ಟೆ, ಈಗ ಕೊಡ್ತೀವಿ ಅದನ್ನೆಲ್ಲ ನಿಮಗೆ. ಅನೆಕ್ಷರ್ 1 815 ಕೋಟಿ.
ಜಿಲ್ಲಾಡಳಿತದಿಂದ SDRFನಿಂದ ಖರ್ಚು ಮಾಡಿರ್ತಕ್ಕಂಥದ್ದು 742 ಕೋಟಿ ಅನೆಕ್ಷರ್ 2 ದಾಖಲಾತಿ ನಂಬರ್ 2. ಕಾರ್ಮಿಕ ಇಲಾಖೆ ಖರ್ಚು ಮಾಡಿರ್ತಕ್ಕಂಥದ್ದು 1,000 ಕೋಟಿ ಅನೆಕ್ಷರ್ 3 ದಾಖಲಾತಿ ನಂಬರ್ 3. ಇವರೇನೆ ಹಿಂದುಳಿದ ವಿಭಾಗ ಮತ್ತು ಅಲ್ಪಸಂಖ್ಯಾತರ ಸಮಿತಿ ಇದೆಯಲ್ಲ, ಅದರ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ದ ಸ್ಟೇಟ್ಮೆಂಟ್ ಈಸ್ ಪ್ರೊಡ್ಯೂಸ್ಡ್. $1,000 ಕೋಟಿ ಖರ್ಚು ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ನಾನು ಅದನ್ನೆಲ್ಲ ಡೀಟೇಲ್ಸ್ ಹೇಳಕ್ ಹೋಗಲ್ಲ, ಯಾವ ರೀತಿ ಖರ್ಚು ಮಾಡಿದ್ದಾರೆ, ಎಷ್ಟು ಮಾಡ್ಕೊಂಡಿದ್ದಾರೆ ಅಂತ. ಆಮೇಲೆ ಸಮಾಜ ಕಲ್ಯಾಣ ಇಲಾಖೆ, ಫುಡ್ ಡಿಪಾರ್ಟ್ಮೆಂಟು, ಎಜುಕೇಷನ್ ಡಿಪಾರ್ಟ್ಮೆಂಟು, ಪೊಲೀಸ್ ಡಿಪಾರ್ಟ್ಮೆಂಟು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಇವರು 500 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದಾರೆ. 500 ಕೋಟಿಗಳನ್ನು ಖರ್ಚು ಮಾಡಿದ್ದಾರೆ. ಕೋವಿಡ್ ಆರೈಕೆ ಕೇಂದ್ರಕ್ಕೆ ಹಾಸಿಗೆ ದಿಂಬು ಖರೀದಿಗೆ 160 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಖರೀದಿಸಿ ಸರಬರಾಜು ಮಾಡಿರುವ ಉಪಕರಣಗಳ ಮೌಲ್ಯ 50 ಕೋಟಿ. ಒಟ್ಟು 4,167 ಕೋಟಿ. ಒಟ್ಟು 4,167 ಕೋಟಿ. ರಾಮುಲು ಹೇಳಿರೋದೆಷ್ಟು? 324 ಕೋಟಿ. ನಾನು ಅದಕ್ಕೆ ಹೇಳಿದೆ 4,167 ಕೋಟಿ ಖರ್ಚಾಗಿದೆ. ಅದರಲ್ಲಿ ಕನಿಷ್ಠ, ಯಾಕಂದ್ರೆ ಈ ಐಟಮ್ಗಳಲ್ಲಿ 1 ಪಟ್ಟು 2 ಪಟ್ಟು 3 ಪಟ್ಟು ಹೆಚ್ಚಾಗಿ ಕೊಂಡ್ಕೊಂಡಿದ್ದಾರೆ. ಮಾರ್ಕೆಟ್ ರೇಟ್ಗಿಂತ 1 ಪಟ್ಟು 2 ಪಟ್ಟು 3 ಪಟ್ಟು ಹಿಂಗೆಲ್ಲ ಕೊಂಡ್ಕೊಂಡಿದ್ದಾರೆ. ನಾನು ಕನಿಷ್ಠ 2,000 ಕೋಟಿ ರೂಪಾಯಿಯನ್ನ ಅಧಿಕಾರಿಗಳು ಮಂತ್ರಿಗಳು ಜೇಬಿಗೆ ಸೇರಿಸ್ಕೊಂಡಿದ್ದಾರೆ, ಮಂತ್ರಿಗಳ ಜೇಬು ಹೋಗಿದೆ ಅಂತ ಹೇಳಿ ಆರೋಪ ಮಾಡಿದ್ದೆ. This is based on the information I have received, I have got. Now I am producing before you. On the basis of it, ಹೇಳಿದ್ದೆ. ಯಾರು ಸುಳ್ಳು ಹೇಳಿರೋರೀಗ? ಇವರು ಸಿದ್ದರಾಮಯ್ಯ, ರಾಮುಲು, ಅಶ್ವಥ್ ನಾರಾಯಣ. ಹೂ ಸೆಡ್ ಇಟ್? ಯಾರು ಸುಳ್ಳು ಹೇಳಿದ್ದಾರೆ? ಅದಕ್ಕೆ ಕಮ್ ಔಟ್ ವಿತ್ ದಿ ಟ್ರೂತ್. ಪ್ಲೇಸ್ ಬಿಫೋರ್ ದಿ ವಾಟ್ ಎವರ್ ಡಾಕ್ಯುಮೆಂಟ್ಸ್ ಯು ಹ್ಯಾವ್, ಪ್ಲೇಸ್ ಆಲ್ ಆಫ್ ದೆಮ್ ಬಿಫೋರ್ ದಿ. ಬಿಕಾಸ್ ನಾವು ಸರ್ಕಾರ ನಡೆಸ್ತಾ ಇಲ್ಲ, ನೀವು ಸರ್ಕಾರ ನಡೆಸೋರು. ಆಲ್ ದಿ ಡಾಕ್ಯುಮೆಂಟ್ಸ್ ಆರ್ ವಿತ್ ಯು. All the meeting proceedings are with you. All the proceedings in the files are with you. You place all of them before the people. Let the people know. In democracy, who is wrong, who is right. We have discharged our duties sincerely, because ಒಂದೊಂದು ಪೈಸೆನೂ ಕೂಡ ಸರ್ಕಾರ ಖರ್ಚು ಮಾಡತಕ್ಕಂಥ ಹಣನ ನಾವು ಕಣ್ಣಲ್ಲಿ ಎಣ್ಣೆ ಇಟ್ಕೊಂಡು ನೋಡಬೇಕಾಗುತ್ತೆ ವಿರೋಧ ಪಕ್ಷವಾಗಿ. ಆ ಕೆಲಸ ನಾವು ಮಾಡಿದ್ದೀವಿ. ಇವತ್ತು ಇವ್ರು ಹೇಳಿದ್ದವೆಲ್ಲ ಹೇಳಕ್ ಹೋದ್ರೆ ಈಗ ಎಷ್ಟು ಉದ್ದಕ್ಕೂ ಸುಳ್ಳು ಹೇಳ್ಕೊ ಬಂದಿದ್ದಾರೆ. ನರೇಂದ್ರ ಮೋದಿಯವರು 24 ಮಾರ್ಚ್ 24, 2020ನೇ ಇಸ್ವಿನಲ್ಲಿ ಘೋಷಣೆ ಮಾಡಿದ್ರು ಎಂಥದ್ದು, ಲಾಕ್ಡೌನ್. ಅವತ್ತು ಕೊರೋನಾ ಸೋಂಕಿತರ ಸಂಖ್ಯೆ ಇಡೀ ದೇಶದಲ್ಲಿ ಎಷ್ಟಿತ್ತು ಗೊತ್ತಾ? 564. ನಮ್ಮ ರಾಜ್ಯದಲ್ಲಿ ಎಷ್ಟಿತ್ತು ಗೊತ್ತಾ? ಒಂದೇ ಒಂದು ಬೀದರ್ನಲ್ಲಿ ಪತ್ತೆಯಾಗಿತ್ತು.
ಕಲಬುರಗಿನಲ್ಲಿ ಇವತ್ತು ಎಷ್ಟಿದೆ ಸೋಂಕಿತರ ಸಂಖ್ಯೆ ದೇಶದಲ್ಲಿ? Is it your failure or it's a success? ಸೊ ಇದು ಇವತ್ತು ಕೊಡ್ತೀನಿ ತಾಳಪ್ಪ ಮರಯ, ಒಟ್ಟಿಗೆ ಕೊಡ್ತೀವಿ ಎಲ್ಲನೂ. ನೋಡಿ ಇಲ್ಲಿ ಎಲ್ಲ ನೋಡಿ, ಇವೆಲ್ಲ ಡಾಕ್ಯುಮೆಂಟ್ಗಳೇ ಇವೆಲ್ಲ, ಎಲ್ಲ ಕಾಪಿ ಕೊಡ್ತಿದ್ರು. ಇವೆಲ್ಲ ಕಾಪೀಸ್ ಕೊಡ್ತೀವಿ. ಓದ್ಕೊಳ್ಳಿ ಬಿಡಪ್ಪ, ಆಮೇಲೆ ಹೋಗಿ ಮನೆಗೆ ಕೂತ್ಕೊಂಡು ಹೋಗಿ ಏನು ಮಾಡಿ, ಕೆಲಸ ಇಲ್ಲ ಏನಿಲ್ಲ. ಕೋವಿಡ್-19 ಏನು ಕೆಲಸ ಇಲ್ಲ ಏನಿಲ್ಲ, ಸುಮ್ಮನೆ ಆಯ್ತಾ? ಸೊ ಇದು ಇವತ್ತು ಅದಕ್ಕೆ ನಾನು ಹೇಳಿದೆ, ಇಂಥ ಸರ್ಕಾರ, ಭ್ರಷ್ಟ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ ಯಾವಾಗಲೂ ಕೂಡ ಬಂದಿರಲಿಲ್ಲ. ಕೋವಿಡ್-19 ಜನನ ಇವತ್ತು ಏನ್ ಜನರಿಗೆ ಪಾಪ ಬೆಡ್ ಇಲ್ಲ, ಆಂಬ್ಯುಲೆನ್ಸ್ ಇಲ್ಲ, ಕೇಳೋರಿಲ್ಲ, ಸಾಯ್ತಾ ಇದ್ದಾರೆ. ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ವಲಸೆ ಕಾರ್ಮಿಕರು ಸುಮಾರು 5 ಲಕ್ಷ ಜನ ವಲಸೆ ಕಾರ್ಮಿಕರು ಬಹುಶಃ ನರಕ ಯಾತನೆ ಅನುಭವಿಸಿದ್ರು ಕರ್ನಾಟಕದಲ್ಲಿ. ಇಡೀ ದೇಶದಲ್ಲಿ ಅನುಭವಿಸಿದ್ದಾರೆ, ಕರ್ನಾಟಕದಲ್ಲಿ ನರಕ ಯಾತನೆ ಅನುಭವಿಸಿದ್ರು. ನಾವು ನಮ್ಮ ಕೈಲಾದ ಮಟ್ಟಿಗೆ ಪಕ್ಷದಿಂದ ಅವರು ಸಹಾಯ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಯಾವುದೇ ಸಿದ್ಧತೆ ಇಲ್ಲದೆ ಲಾಕ್ಡೌನ್ ಮಾಡಿ ನರಕ ಯಾತನೆಯನ್ನು ಅನುಭವಿಸಬೇಕು ಅಂತ ಸರ್ಕಾರದ ಮೇಲೆ ಮತ್ತೆ ಸಿದ್ದರಾಮಯ್ಯ ಒತ್ತಡವನ್ನ ಹಾಕಿದ್ದಾರೆ. ಕೆಪಿಸಿಸಿ ನಾಯಕರು ಸರ್ಕಾರದ ಮೇಲೆ ಈ ಒತ್ತಡವನ್ನ ಹಾಕಿರೋದು. ಸಿದ್ದರಾಮಯ್ಯ ಅವರು ಆಗ್ಲೇ ಮಾತಾಡ್ತಾ ದಾಖಲೆ ಸಮೇತ ಹೇಳ್ತಾ ಇದ್ರು ಯಾವ ತರ ಅವ್ಯವಹಾರ ಆಗಿದೆ. ನಾನೊಂದು ಸುಮಾರು 20 ಪತ್ರವನ್ನ ಬರೆದೆ, 17 ದಿವಸ ಆದ್ಮೇಲೆ ಉತ್ತರ ಕೊಡ್ತಾರೆ. ನನ್ನ ಆರೋಪ ಎಲ್ಲ ತಳ್ಳಿ ಹಾಕ್ತಾ ಇದ್ದಾರೆ. 33 ಕೋಟಿ ಲೆಕ್ಕನ್ನ ನೀವು 33 ಪ್ರಶ್ನೆ ಕೇಳ್ತಿರಲ್ಲ, ಇದು ಸರಿನಾ? 1 ರೂಪಾಯಿನೂ ಅವ್ಯವಹಾರ ನಡೆದಿಲ್ಲ ಅಂತ ಸರ್ಕಾರದ ಭಾಗವಾಗಿರೋ ಸಚಿವರು ಹೇಳ್ತಾರೆ. ಇದೆಲ್ಲ ಸುಳ್ಳು. ಇವರು ಶ್ವೇತ ಪತ್ರ ಹೊರಡಿಸ್ಲಿ ಅಂತ ಒಂದು ದೇವನ್ ಸಿದ್ದರಾಮಯ್ಯ ಈ ತರ ಹೇಳ್ತಾನೆ ಇದ್ದಾರೆ. ಮತ್ತೆ ಸಹಕಾರ ಕೊಟ್ಟಿಲ್ಲ ಪ್ರತಿಪಕ್ಷದವರು ಅಂತ ಹೇಳ್ತಾ ಇದಾರಲ್ಲ. ಸೊ ನಾವು ಪಕ್ಷಾತೀತವಾಗಿ ಇವ್ರಿಗೆ ಸಹಕಾರ ಕೊಟ್ಟಿದ್ದೀವಿ. ಜನರಿಗೆ ಸತ್ಯ ಏನಿದೆ ಅನ್ನೋದು ಗೊತ್ತಾಗ್ಬೇಕು. ಜನ ಹಾದಿ ಬೀದಿಯಲ್ಲಿ ಸಾಯ್ತಾ ಇದ್ದಾರೆ, ಬೆಡ್ ಸಿಗ್ತಾ ಇಲ್ಲ. ಕೋವಿಡ್ ನಿರ್ವಹಣೆಯಲ್ಲಿ ಸರ್ಕಾರ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದೆ. ಬಿಬಿಎಂಪಿ ಸ್ಥಳೀಯ ಸಂಸ್ಥೆಗಳಿಂದ ಸುಮಾರು 200 ಕೋಟಿ ರೂಪಾಯಿಯಷ್ಟು ಖರ್ಚಾಗಿದೆ. ಜಿಲ್ಲಾಡಳಿತಗಳಿಗೆ ಎಸ್ಡಿಆರ್ಎಫ್ ನಿಂದ 745 ಕೋಟಿ ಹಣವನ್ನ ಕೊಟ್ಟಿದ್ದಾರೆ. ವೈದ್ಯಕೀಯ ಶಿಕ್ಷಣ ಸಚಿವಾಲಯದಿಂದ 815 ಕೋಟಿಯಷ್ಟು ಖರ್ಚಾಗಿದೆ ಅಂತ ಇವರು ಹೇಳ್ತಾ ಇದ್ದಾರೆ. ಇಲ್ಲಿ ಸಾಕಷ್ಟು ಅವ್ಯವಹಾರ ಆಗಿದೆ, ಭ್ರಷ್ಟಾಚಾರ ಆಗಿದೆ ಅನ್ನೋ ಮಾತನ್ನ ಪುನರುಚ್ಚರಿಸಿದ್ದಾರೆ ಸಿದ್ದರಾಮಯ್ಯ. ಮೀಟಿಂಗ್ಗಳು ಮಾಡ್ತಾರೆ, ಅದನ್ನು ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳು. ಓಕೆ, ರಿಪೀಟ್ ಮಾಡಬೇಕಾ? ಓಕೆ, ದಿ ಟೋಟಲ್ ಅಮೌಂಟ್ ಅಲೋಕೇಟೆಡ್ ಇನ್ ದಿ ಬಜೆಟ್ ಟು ದಿ ಹೆಲ್ತ್ ಡಿಪಾರ್ಟ್ಮೆಂಟ್ ಈಸ್ 10,032 rupees. Crores, out of which the release is 1,527 for April. The expenditure up to April 2020, 1,554. Expenditure in the month of May, 1,768 crores. Both put together, the total expenditure is 3,322 crores. That is 217% the expenditure to the release. ಅರ್ಥ ಆಯ್ತಲ್ಲ ಈಗ? ವೆರಿ ಸಿಂಪಲ್. ಆಮೇಲೆ ಇವರು PPE ಕಿಟ್ಗಳನ್ನೆಲ್ಲ ಕೊಂಡ್ಕೊಂಡಿದ್ದಾರೆ. ವೆಂಟಿಲೇಟರ್ಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದ. ವೆಂಟಿಲೇಟರ್ಸು ಮೈಕ್ ಇರೋಯ್ತಾ?
ವೆಂಟಿಲೇಟರ್ಸು ಕೇಂದ್ರ ಸರ್ಕಾರ ಸಿಎಂ ಆಫೀಸ್ನಿಂದ ಪಿಎಂ ಕೇರ್ ಫಂಡ್ ಅದರಲ್ಲಿ ಇಡೀ ದೇಶಕ್ಕೆ 50,000 ವೆಂಟಿಲೇಟರ್ಸ್ಗಳನ್ನ ಕೊಂಡ್ಕೊಂಡಿದ್ದಾರೆ. ಎಷ್ಟು ರೂಪಾಯಿನಲ್ಲಿ ಕೊಂಡ್ಕೊಂಡಿದ್ದಾರೆ? 2,000 ಕೋಟಿ ರೂಪಾಯಿನಲ್ಲಿ ಕೊಂಡ್ಕೊಂಡಿದ್ದಾರೆ. ಒಂದಕ್ಕೆ ಎಷ್ಟು ಬೀಳ್ತು? 4 ಲಕ್ಷ. ಎಷ್ಟು? ಇದು ಅನೆಕ್ಷರ್ 6 ಪಿಎಂ ಆಫೀಸಿಂದ ರಿಲೀಸ್ ಆಗಿರ್ತಕ್ಕಂಥದ್ದು. ಇದು 4 ಲಕ್ಷ ಒಂದೊಂದು ವೆಂಟಿಲೇಟರ್ಗೆ. ಅದೇ ತಮಿಳುನಾಡಿನವರು ಒಂದು ವೆಂಟಿಲೇಟರ್ಗೆ ಟ್ರಾನ್ಸ್ಪೋರ್ಟ್ ವೆಂಟಿಲೇಟರ್ ಅಂತೇಳಿ ಅವರು 100 ವೆಂಟಿಲೇಟರ್ಗಳನ್ನ ಕೊಂಡ್ಕೊಂಡಿದ್ದಾರೆ. ಇದು ಅನೆಕ್ಷರ್ 7 100 ವೆಂಟಿಲೇಟರ್ಗಳನ್ನ ಕೊಂಡ್ಕೊಂಡಿದ್ದಾರೆ. ಯೂನಿಟ್ ರೇಟ್ ಎಷ್ಟು ಗೊತ್ತಾ? 4,78,000. ಎಷ್ಟು? 4,78,000. ಕೇಂದ್ರದವರು 4 ಲಕ್ಷ, ತಮಿಳುನಾಡಿನವರು 4,78,000. ಕರ್ನಾಟಕದವರು ಇದು ಅನೆಕ್ಷರ್ 8 ದಾಖಲಾತಿ ನಂಬರ್ 8. ಯಾರ್ಯಾರು? ಏನ್ ಮಾಡಬೇಕು? ಏನ್ ಕರೆಂಟ್ ಅವರೇ ತೆಗೆದುಬಿಟ್ಟಿದ್ದಾರೆ ಹೆಂಗಪ್ಪ? ನೋಡಿ, ವೆಂಟಿಲೇಟರ್ಸ್ ಇದೆಯಲ್ಲ ಕರ್ನಾಟಕದವ್ರು ತಗೊಂಡಿರೋದು 22 ಮಾರ್ಚ್ 5,60,000 ತಗೊಂಡಿದ್ದಾರೆ. 5,60,000. ಹಾಗೇನೆ ಮತ್ತೆ ಇನ್ನೊಂದು ಸಾರಿ ತಗೊಂಡಿದ್ದಾರೆ. 12,32,000 ತಗೊಂಡಿದ್ದಾರೆ. 12,32,000. ಆಮೇಲೆ 24/3 ಅದೇ ತಿಂಗಳು 18,20,000 ತಗೊಂಡಿದ್ದಾರೆ. ಕೇಂದ್ರದವರು ಎಷ್ಟು ತಗೊಂಡಿರೋದು? 4 ಲಕ್ಷ. ತಮಿಳುನಾಡಿನವರು ಎಷ್ಟು ತಗೊಂಡಿರೋದು? 4,78,000. ಕರ್ನಾಟಕದವರು ಎಷ್ಟು ತಗೊಂಡಿರೋದು? 5,60,000. 12 ಲಕ್ಷ ಚಿಲ್ಲರೆ, 18 ಲಕ್ಷ. ಇದು ಪಾರದರ್ಶಕವಾಗಿ ನಡೆದಿದೆ ಅಂತ ಕರೀಬೇಕಾ ಇದನ್ನ? ಇನ್ ದರ್ ಓನ್ ಗವರ್ಮೆಂಟ್ ಅಟ್ ದಿ ಸೆಂಟರ್ 4 ಲಕ್ಷಕ್ಕೆ ಕೊಂಡ್ಕೊಂಡಿದ್ದಾರೆ. 50,000 ವೆಂಟಿಲೇಟರ್ ಎಲ್ಲ ರಾಜ್ಯಗಳಿಗೂ ಮಾಡಿದ್ದಾರೆ. ಕರ್ನಾಟಕಕ್ಕೂ ಕೂಡ 1,600 ವೆಂಟಿಲೇಟರ್ಗಳನ್ನ ಕೊಟ್ಟಿದ್ದಾರೆ. ವೈ ಯು ಆರ್ ಗಿವನ್ ಎಕ್ಸಾರ್ಬಿಟೆಂಟ್ ರೇಟ್? 5,60,000, 12 ಲಕ್ಷ ಚಿಲ್ಲರೆ, ಆಮೇಲೆ 18,20,000. ಇದಕ್ಕೆ ಏನಂತ ಕರೀರಿ? ಇದು ನನಗೆ ಅನೆಕ್ಷರ್ 8. ದಿಸ್ ಇಸ್ ದಿ ರಿಪ್ಲೈ ಗಿವನ್ ಬೈ ಮಿಸ್ಟರ್ ಜಾವೇದ್ ಅಖ್ತಾರ್, who is a principal secretary to the health department. ಓಕೆ, ಬರ್ಕೊಂಡ್ರಲ್ಲ ಇದನ್ನ. ಕಾಸ್ಟ್ ವೇರಿಯೇಷನ್ ಎಷ್ಟಿದೆ ನೋಡಿ. ಒಂದು
ವೆಂಟಿಲೇಟರ್ಗೆ, ಇನ್ನೊಂದು ಬೇರೆ ತಾರೀಕಿನಲ್ಲಿ ತಗೊಂಡೋದಕ್ಕೆ, ಇನ್ನೊಂದು ತಾರೀಕಿನಲ್ಲಿ ತಗೊಂಡೋದಕ್ಕೆ ವ್ಯತ್ಯಾಸಗಳು ಎಷ್ಟಿದ್ದಾವೆ? ಕಾಸ್ಟ್ ವೇರಿಯೇಷನ್ ಎಷ್ಟು % ಆಯಿತು? 18,20,000, 5,60,000, 4 ಲಕ್ಷ, ತಮಿಳುನಾಡಿನಲ್ಲಿ 4,78,000. ಇದನ್ನ ಭ್ರಷ್ಟಾಚಾರ ಅಂತ ಕರೀದೆ. ಭ್ರಷ್ಟಾಚಾರದ ವಾಸನೆ ಬಹಳ ಗಾಢವಾಗಿ ಬರ್ತಾ ಇದೆ ಅಂತ ಕರೀದೇನೆ, ಬಹಳ ಸುವಾಸನೆ ಬರ್ತಾ ಇದೆ ಅಂತ ಹೇಳ್ಬೇಕಾ? ಭ್ರಷ್ಟಾಚಾರದ ಸುವಾಸನೆ ಬರ್ತಾ ಇದೆ ಅಂತ ಕರಿಬೇಕಾ? ಸೊ ಇದು ವೆಂಟಿಲೇಟರ್ಸ್ ಬಗ್ಗೆ. ಆಮೇಲೆ ಈ ಎಂತಿರೋದು ಕೋವಿಡ್ PPE ಕಿಟ್ಟು ಆರೋಗ್ಯ ಸಚಿವರ ಪ್ರಕಾರನೇ 9,65,000 ಕೊಂಡ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. 9,65,000 PPE ಪರ್ಸನಲ್ ಪ್ರೊಟೆಕ್ಷನ್ ಇಕ್ವಿಪ್ಮೆಂಟ್ ಕಿಟ್. ಪರ್ಸನಲ್ ಪ್ರೊಟೆಕ್ಷನ್ ಇಕ್ವಿಪ್ಮೆಂಟ್ ಕಿಟ್ ಅಂದ್ರೆ ಡಾಕ್ಟರ್ಗಳಿಗೆ, ನರ್ಸ್ಗಳಿಗೆ, ವೈದ್ಯಕೀಯ ಸಿಬ್ಬಂದಿಗಳಿಗೆ, ಅವರಿಗೆ ಪಾಪ ಪ್ರೊಟೆಕ್ಷನ್ಗೋಸ್ಕರ ಕೊಡ್ತಕ್ಕಂಥ ಕಿಟ್ಗಳು. ಇದು ಮಾರ್ಕೆಟ್ನಲ್ಲಿ 330 ರೂಪಾಯಿ, ಮಾರ್ಕೆಟ್ನಲ್ಲಿ 330 ರೂಪೀಸ್. ಇದರಲ್ಲಿ 9,65,000 ಕೊಂಡ್ಕೊಂಡಿರೋದ್ರಲ್ಲಿ ಮಹಾರಾಷ್ಟ್ರದ ಒಂದು ಪ್ಲಾಸ್ಟ್ ಸರ್ಜಿ ಅಂತಕ್ಕಂಥ ಒಂದು ಕಂಪನಿ, ಮಹಾರಾಷ್ಟ್ರದ್ದು, ಅದರಿಂದ 3.5 ಲಕ್ಷ ಕೊಂಡ್ಕೊಂಡಿದ್ದಾರೆ PPEಗಳನ್ನ. ಎಷ್ಟು? 3.5 ಲಕ್ಷ. ಅದರಲ್ಲಿ ಉಪಯೋಗಿಸ್ಬಿಟ್ಟಿದ್ದಾರೆ. ಅದರ ಮೇಲೆ ಕಳಪೆ ಕಿಟ್ಗಳು ಅಂತೇಳಿ ದೊಡ್ಡ ಗಲಾಟೆ ಆಯಿತು. ಡಾಕ್ಟರ್ಗಳು ಕೂಡ ಇದನ್ನ ಪ್ರತಿಭಟನೆ ಮಾಡಿದ್ರು. ಪೂರ್ ಕ್ವಾಲಿಟಿ ಕಿಟ್ಗಳನ್ನ ಕೊಟ್ಬಿಟ್ಟಿದ್ದೀರಿ, ಇದರಿಂದ ಬಹಳ ತೊಂದರೆ ಆಗುತ್ತೆ ಅಂತೇಳಿ ಡಾಕ್ಟರ್ಗಳು ಗಲಾಟೆ ಮಾಡಿದ ಮೇಲೆ ಆ 3.5 ಲಕ್ಷ ಕೊಟ್ಟಿದ್ರಲ್ಲ, ಅದರಲ್ಲಿ 1,25,000 ವಾಪಸ್ ತಗೊಂಡ್ರು. ಇಲಾಖೆ ಕೊಟ್ಟಿದ್ದದನ್ನ. ಇನ್ನು ಉಳಿದವೆಲ್ಲ ಅವರು ಉಪಯೋಗಿಸ್ಬಿಟ್ಟಿದ್ರು. ಸೊ ಅದಕ್ಕೆ ಎಷ್ಟು ಕೊಟ್ಟಿದ್ದಾರೆ ದುಡ್ಡು ಅಂತಂದ್ರೆ 330 ರೂಪಾಯಿ ಇರೋದಕ್ಕೆ 2,117 ರೂಪಾಯಿ. ಎಷ್ಟು? 2,117 ರೂಪಾಯಿ. 2,117. ಆಮೇಲೆ ಸುಮಾರು 3 ಲಕ್ಷ ಕಿಟ್ಗಳನ್ನ ಇವರೇನು ಬಹಳ ಸ್ವದೇಶಿ ಎಂತದ, ನಮ್ಮ ಇತ್ತೀಚೆಗೆ ಎಂತದ ಸಂತೋಷ್ ಅಂತ ಯಾರೋ ಇದ್ದಾರಲ್ಲ, ಅವ್ರೇನೋ ಹೇಳಿದ್ರು, ಸ್ವದೇಶಿ ಸೊಬ್ಬು ಎಂತದಪ್ಪ, ಆತ್ಮನಿರ್ಭರ ಅಲ್ಲ, ಅವರು 3 ಪದಗಳು ಉಪಯೋಗಿಸಿದ್ದಾರೆ. ಸ್ವದೇಶಿ, ಸೊಬ್ಬು, ಯಾರು ಮರ್ತ್ಬಿಟ್ಟಿದ್ದಾರೆ ಎಲ್ರೂ. ನಾನಿಗೇನೋ ವಯಸ್ಸಾಗಿದೆ, ಮರವಾಗುತ್ತೆ. ನಿಮ್ಗೆ ಯಾಕ್ರೆ ಎಂತದ 3 ಪದ ಉಪಯೋಗಿಸಿದ್ದಾರೆ ಸ್ವದೇಶಿಗೆ ಸಂಬಂಧಪಟ್ಟಾಗೆ. ಇವರು ಚೈನಾದಿಂದ ತರಿಸಿದ್ದಾರೆ 3 ಲಕ್ಷ ಕಿಟ್ಗಳನ್ನ. ಮೇಕ್ ಇನ್ ಇಂಡಿಯಾ ಅಂತ ಭಾಷಣ ಹೊಡೆಯೋದು. ಆಮೇಲೆ ಕಳಪೆ ಕಿಟ್ಗಳು ಅವೆಲ್ಲ ಚೈನಾದಿಂದ 3 ಲಕ್ಷ. ಅದನ್ನ ಅಪ್ರೂವ್ ಮಾಡೋರು ಯಾರು ಗೊತ್ತಾ? ಚೀಫ್ ಮಿನಿಸ್ಟರ್ ಹಿಮ್ಸೆಲ್ಫ್. 3 ಲಕ್ಷ ಅವ್ರ ಮೀಟಿಂಗ್ ತಗೊಂಡು ಮೀಟಿಂಗ್ನಲ್ಲಿ 3 ಲಕ್ಷ ಕೊಂಡ್ಕೋಬೇಕು ಚೈನಾದಿಂದ ಅಂತ ಮಾಡಿದ್ದಾರೆ. ಎರಡೆಲ್ಲ ಒಂದ್ಸಾರಿ 1 ಲಕ್ಷ, ಒಂದ್ಸಾರಿ 1 ಲಕ್ಷ, ಒಂದ್ಸಾರಿ 98,000 ಸಪ್ಲೈ ಆಗಿದ್ದಾವೆ. ನಮ್ಮ ದೇಶದ ಸೈನಿಕರು
ಬಾರ್ಡರ್ನಲ್ಲಿ ಪಾಪ ಸತ್ತರು, ಅವರಿಂದ ಇವರು ಕಿಟ್ ತಕೊಳ್ಳೋದು, PPE ಕಿಟ್ಗಳನ್ನ. ಆಮೇಲೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರೇ ಆ ಕ್ವಾಲಿಟಿ ಕಂಟ್ರೋಲ್ ಇದೆಯಲ್ಲ, ಅವ್ರು ಹೇಳಿದ್ದಾರೆ ಕೆಲವು ಕಿಟ್ಗಳೆಲ್ಲ ಅವು ಯೋಗ್ಯ ಅಲ್ಲ ಬಳಸಲಿಕ್ಕೆ ಅಂತೆಲ್ಲ ಹೇಳಿದ್ದಾರೆ. ಆಮೇಲೆ ಆ ಬಗ್ಲಿ ಅಂತ ನಿಮ್ಗೆ ಗೊತ್ತಿರ್ಬೇಕು, ಹಿಂದೆ ಒಬ್ರು ಬಿಜೆಪಿ ಪಾರ್ಟಿಯವರೇ ಸಾರ್ವಭೌಮ ಬಗಲಿ ಡಾಕ್ಟರ್, ಈ ಇನ್ಸೆಂಟ್ ಇಸ್ ಎ ಡಾಕ್ಟರ್. ಅವರು ಏನು ಹೇಳಿದ್ದಾರೆ ಅಂತಂದ್ರೆ, ಅವರು ಇದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಎಲ್ಲಿಗೆ? ಲೋಕಾಯುಕ್ತಕ್ಕೆ. ಆ ಲೋಕಾಯುಕ್ತದಲ್ಲಿ ಏನು ಹೇಳಿದ್ದಾರೆ ಅವರು ಅಂತಂದ್ರೆ, RK ಮೆಡಿಕಲ್ ಸೊಲ್ಯೂಷನ್ ಕಂಪನಿ ನ್ಯೂ ಡೆಲ್ಲಿ ಸಪ್ಲೈಡ್ 15 ವೆಂಟಿಲೇಟರ್ಸ್. ಇವ್ರು ವೆಂಟಿಲೇಟರ್ಸ್ ಬಗ್ಗೆ ಹೇಳಿದ್ರು, PPE ಬಗ್ಗೆ ಅಲ್ಲ, ಸಾರಿ, ವೆಂಟಿಲೇಟರ್ಸ್ ಬಗ್ಗೆ. ದೀಸ್ ವೆಂಟಿಲೇಟರ್ಸ್ ವರ್ ಫೌಂಡ್ ಟು ಬಿ ಆಲ್ರೆಡಿ ಯೂಸ್ಡ್ ಅಂಡ್ ಸೆಕೆಂಡ್ ಹ್ಯಾಂಡ್ ವೆಂಟಿಲೇಟರ್ಸ್. ಬಗ್ಲಿ ಹೇಳಿರೋದು, ಇದು ನಂದಲ್ಲ, ಇಂಗ್ಲಿಷ್ನಲ್ಲಿ ಬಗ್ಲಿಯವರು ಹೇಳಿರೋದು. Already used and second-hand ventilators. These ventilators did not possess any standard certificates and proof of model number and manufacturing details. These ventilators found to be used and tampered with broken old stands. One of the machine supplied was having 46,583 hours of running, equivalent to 5 years and 4 months ಎಂದು ಹೇಳಿದ್ದಾರೆ. ಇದು ಮಿಸ್ಟರ್ ಬಗ್ಲಿ, who belongs to BJP party, who is a doctor himself and ex-MLA. He made a complaint before the Lokayukta in which he has mentioned like this regarding the ventilators. ಚೈನಾಯಿಂದ ಎಷ್ಟು ಖರೀದಿ ಮಾಡಿದ್ದಾರೆ? ಅದು ರೇಟ್ ಹೇಳ್ತೀನಿ. ಉಗ್ರಪ್ಪ ಸ್ವಲ್ಪ ಹುಡುಕ್ ಕೊಡೋದನ್ನ, ರೇಟ್ ಹೇಳಿಲ್ಲ, ಒಟ್ಟಿಗೆ ಹೇಳ್ಬಿಟ್ಟಿದ್ದಾರೆ. PPE ಕಿಟ್ಸ್ 94,22,57,270 ಅಂದ್ರೆ 3 ಲಕ್ಷ ಕಿಟ್ಗಳಿಗೆ ಇದು ದುಡ್ಡು. 94,22,57,570. ಆಮೇಲೆ ಇಂಪೋರ್ಟ್ ಆಫ್ 3 lakh PPE ನೋಡಿ, ಕಾಲಂನಲ್ಲಿ ಅವರೇ ಕೊಟ್ಟಿರೋದು ಇದು. ಇಂಪೋರ್ಟ್ ಆಫ್ 3 lakh PPE ಕಿಟ್ಸ್ ಫ್ರಮ್ ಚೈನಾ ಅಪ್ರೂವ್ಡ್ ಬೈ ಆನರಬಲ್ CM and in the task force meeting held on 23/3/2020 and 4/4/2020. ತಪ್ಪು ಬರಿಬೇಡಿ, ಸರಿಯಾಗಿ ಬರ್ಕೊಳ್ಳಿ, ಆಮೇಲೆ ನನ್ನೇ ತಪ್ಪು ಹೇಳ್ಬಿಟ್ಟ ಅಂತ ಇದು ಮಾಡ್ಬಿಡ್ತಾರೆ. ಮೊದಲೇ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಪುನಃ ಪದಾಜ್ಞೆ ಹೇಳಿದ್ರಿ ಏನ್ರಿ ಪ್ರಯೋಜನ? ಕೊಡ್ತೀವಿ ಆಮೇಲೆ ಒಟ್ಟಿಗೆ ಅಂತ ಇದೀವಿ. ಪ್ಲೀಸ್ ಕೋಆಪರೇಟ್. ನಾವು ಯು ವುಡ್ ಹ್ಯಾವ್ ಪರ್ಮಿಸ್ಡ್ ಅರ್ಲಿಯರ್ ಬಿಫೋರ್ ದಿ ಕಮೆನ್ಸಿಂಗ್ ದಿ ಇದು ಪ್ರೆಸ್ ಮೀಟು. ಅದು ಆಗಲಿಲ್ಲ ಕೊಡೋಕ್ಕೆ, ಈಗ ಕೊಡ್ತೀವಿ ಕೊನೆಯಲ್ಲಿ. ಪ್ಲೀಸ್ ಕೋಆಪರೇಟ್. 15 ಸರಿ ಹೇಳಿದ್ರು ಅಷ್ಟೇ. ಅದಕ್ಕೆ ನಾನು ಹೇಳಿದ್ನಲ್ಲ, ಗ್ಯಾಸ್ ಬಿಟ್ಗಳಿಗೆ ಫಿಲಪ್ ಮಾಡ್ಕೊಳ್ಳಿ. ಆಮೇಲೆ ಓದಿದ್ರೆ ಅರ್ಥ ಆಗುತ್ತೆ, ಸುಲಭವಾಗಿ ಅರ್ಥ ಆಗುತ್ತೆ. ಇದು ನೋಡಿ, NS ಶಿವಕುಮಾರ್ ಅಂತೇಳಿ ಸರ್ಕಾರದ ಅಧೀನ ಕಾರ್ಯದರ್ಶಿ ಕೊಟ್ಟಿರ್ತಕ್ಕಂಥದ್ದು ಆರೋಗ್ಯ ಇಲಾಖೆ. NS ಶಿವಕುಮಾರ್. ಆಮೇಲೆ ಬೇರೆ ಶಿವಕುಮಾರ್, ಇವರು ಪರಗಿದ್ಬಿಟ್ಟಿದ್ರು ಜೊತೆಯಲ್ಲಿ ಸೇರಿಸಿ. NS ಶಿವಕುಮಾರ್ ಸರ್ಕಾರದ ಅಧೀನ ಕಾರ್ಯದರ್ಶಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಇದರಲ್ಲಿ ಇರೋದು ಇದು. ಸೊ PPE ಕಿಟ್ಗಳು ಒಂದು ಸ್ಕ್ಯಾನರ್ಗೆ, ವೆರಾಸ್ ಇನ್ ದಿ ಮಾರ್ಕೆಟ್ ಇಟ್ ಇಸ್ ಅವೈಲಬಲ್ ಫ್ರಮ್ 1,500 to 2,000. But government has paid
ಟು ಮೇಕ್ ಮನಿ 5,945. ಅದು ನೋಡ ಅನೆಕ್ಷರ್ 11 ಹೇಳ್ತೀನಿ, ಅದು ಎಷ್ಟಿದು ಅಂತ. ಅನೆಕ್ಷರ್ 11 Annexure 11 and 12. ಆಮೇಲೆ ಸ್ಯಾನಿಟೈಸರ್ಸ್ ಈ 500 ml ಇರ್ತಕ್ಕಂಥ ಸ್ಯಾನಿಟೈಸರ್ಗೆ ಮಾರ್ಕೆಟ್ನಲ್ಲಿ 80 ರಿಂದ 100 ರೂಪಾಯಿ. ಇದಕ್ಕೆ 250 ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ದಾರೆ. ಅದೇ ಸಮಾಜ ಕಲ್ಯಾಣ ಇಲಾಖೆಯವರು ಅದೇ 500 ml ಬಾಟ್ಲಿಗೆ 600 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿದ್ದಾರೆ. ಹೆಲ್ತ್ ಡಿಪಾರ್ಟ್ಮೆಂಟ್ನವರು 250, ಮಾರ್ಕೆಟ್ ರೇಟು 80 ರಿಂದ 100 ರೂಪಾಯಿ. ಸಮಾಜ ಕಲ್ಯಾಣ ಇಲಾಖೆಯವರು 600 ರೂಪಾಯಿ. ಇದು ಅನೆಕ್ಷರ್ 12. ಆಮೇಲೆ ಆಕ್ಸಿಜನ್ ಉಪಕರಣಗಳು ಅಂತೇಳಿ ಮಕ್ಕಳಿಗೆ ಉಸಿರಾಟಕ್ಕೆ ತೊಂದರೆ ಬಂದಾಗ ಉಪಯೋಗಿಸ್ತಾರೆ. ಆಕ್ಸಿಜನ್ ಇದಕ್ಕೆ ಏನಂತ ಅದಕ್ಕೆ ಏನು ಎಂತದು ಆಕ್ಸಿಮೀಟರ್. ಅದಕ್ಕೇನು ಇದೆ ಅಂದ್ರೆ HFNC ಥೆರಪಿ ಡಿವೈಸ್ ಅಂತ. HFNC ಥೆರಪಿ ಡಿವೈಸ್ ಇದು 300 ಡಿವೈಸ್ಗಳನ್ನ ತಗೊಂಡಿದ್ದಾರೆ. 300. ಇದರಲ್ಲಿ ನಮ್ಮ ರಾಜ್ಯದವರು ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ ಇದಕ್ಕೆ ಒಂದಕ್ಕೆ ಒಟ್ಟು ಇವ್ರು ಕೊಂಡ್ಕೊಂಡಿರೋದು 4,36,800 ಕೊಟ್ಟಿರೋದು ಇವರು. ಅದೇ ಕೇರಳದವರು ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ ಕೇರಳದವರು 2,86,961. 300. ಇಲ್ಲ ಸರಿ, ಒಂದು ಯೂನಿಟ್ಗೆ ಒಟ್ಟು 131 ಕೋಟಿ ಎಷ್ಟಿರು ಓದಪ್ಪ ಇಂಜಿನಿಯರು ನೀನು 131 crores. ಅಂದ್ರೆ ಒಂದಕ್ಕೆ 430 ಲಕ್ಷ. ಇಲ್ಲ 13 ಕೋಟಿ 13 crore 10,40,000. 13 ಕೋಟಿ 10,40,000 ರೂಪಾಯಿ ಕೊಟ್ಟು 300 ತಗೊಂಡಿದ್ದಾರೆ. ಅಟ್ ದಿ ಕಾಸ್ಟ್ ಆಫ್ 4,36,800. ಅದೇ ಕೇರಳದವರು ತಗೊಂಡಿದ್ದಾರೆ. ಕೇರಳ ಸರ್ಕಾರದವರು 2,86,960. ಎಷ್ಟು ಇವ್ರಿಗೂ ಅವ್ರಿಗೂ ಡಿಫರೆನ್ಸ್ ಎಷ್ಟು? ಮೋರ್ ದನ್ 2 lakhs. ಅವ್ರಿಗೆಲ್ಲ ಸಿಗುತ್ತೆ, ಇವ್ರಿಗೆ ಸಿಗೋದಿಲ್ವೋ? ಏನು ಹೇಳ್ತಾರೆ ಅಂದ್ರೆ, ನಾನು ಸೆಕ್ರೆಟರಿ ಫೋನ್ ಮಾಡಿದ್ದೆ, ಸರ್ ಎಲ್ಲಾಗ ಡಿಮ್ಯಾಂಡ್ ಜಾಸ್ತಿ ಇದ್ಬಿಟ್ಟಿತ್ತು, ಪ್ರೊಡಕ್ಷನ್ ಜಾಸ್ತಿ ಇರಲಿಲ್ಲ, ಯಥಾರ್ಥದ ರೇಟ್ ಹೇಳ್ಬಿಟ್ರು ಸರ್, ನಾವು ತಗೊಳ್ಳೇಬೇಕಾಗಿತ್ತು ಅಂತ ಹೇಳ್ತಾರೆ. ಹಾಗಾದ್ರೆ ಕೇರಳದವ್ರಿಗೆ ಹೆಂಗೆ ಸಿಕ್ತು, ತಮಿಳ್ನಾಡಿನವ್ರಿಗೆ ಹೆಂಗೆ ಸಿಕ್ತು, ಕೇಂದ್ರದವ್ರಿಗೆಲ್ಲ ಹೆಂಗೆ ಸಿಕ್ಕಿದ್ದು? ಇವರು ಮಾತ್ರ, ಕರ್ನಾಟಕದವ್ರು ಮಾತ್ರ ಡಿಮ್ಯಾಂಡ್ ಜಾಸ್ತಿ ಆಗೋಯ್ತಾ? ಮ್ಯಾನುಫ್ಯಾಕ್ಚರ್ ಆಗ್ಲಿಲ್ವಾ ಇವ್ರಿಗೋಸ್ಕರ? ಅದು ಬೇರೆ ಬೇರೆ ಕಂಪ್ನಿ ಮೊದಲನೇದು L1 ಆಗಿದೆ. ಆಮೇಲೆ ಸ್ಯಾನಿಟೈಸರ್ ಆಯ್ತಾ, ಆಕ್ಸಿಜನ್ ಪ್ರಕರಣನೂ ಆಯ್ತು.
ಆಮೇಲೆ MSSM ಫಾರ್ಮಾಸ್ಯೂಟಿಕಲ್ ಪ್ರೈವೇಟ್ ಲಿಮಿಟೆಡ್ ಅನ್ನೋದು ಅವರು ಕಲಬುರಗಿಗೆ ಮತ್ತು ರಾಮನಗರ ಜಿಲ್ಲೆಗಳಿಗೆ ಮನುಷ್ಯರಿಗೆ ಆರೋಗ್ಯಕ್ಕೆ ಹಾನಿಕರವಾದಂಥ ಅತ್ಯಂತ ಕಳಪೆ ಗುಣಮಟ್ಟದ ಸ್ಯಾನಿಟೈಸರ್ಗಳನ್ನು ಸಪ್ಲೈ ಮಾಡಿದ್ದಾರೆ ಟು ರಾಮನಗರ ಅಂಡ್ ಟು ಕಲಬುರಗಿ. ಇದು ಅನೆಕ್ಷ 14. ಆಮೇಲೆ ಇದು ಜೊತೆಗೆ ಕೇಂದ್ರ ಸರ್ಕಾರದವರು ಇದಾರಲ್ಲ, ಎಲ್ಲ ಹೆಂಗೆ ಅಂತಂದ್ರೆ ಬೆಂಕಿ ಬಿದ್ದಿರೋ ಮನೆಯಲ್ಲಿ ಗಳ ಇಳ್ಕೊಳ್ಳೋದು. ಹಿಂದೆ ಒಂದು ಹೇಳ್ತೀವಿ ನಮ್ಮ ಕಡೆ ಹಳ್ಳಿನಲ್ಲಿ, ಆಗ ಜನರು ಇವ್ರಿಗೆ ಸರ್ಕಾರಕ್ಕೆ ಬರಗಾಲ ಬಂದರೆ ಸಾಕು ಅಂತ, ಜನರಿಗೆ ಬರ, ಇವ್ರಿಗೆ ಸುಖ ಅಂತ ಹೇಳ್ತಿದ್ರು. ಈಗ ಈ ಬರಗಾಲ ಬಂದದ್ರಲ್ಲಿ ಅಲ್ಲ, ಕೋವಿಡ್-19 ರೋಗ ಮಾರಕವಾದಂಥ ಈ ರೋಗ ಬಂದಿರುವಾಗ ಜನ ಇವತ್ತು ಬೀದಿನಲ್ಲಿ ಪಾಪ ಹೆಣ ಹೊತ್ಕೊಂಡು ತಿರುಗಾಡ್ತಾರೆ. ನಾಚಿಕೆ ಆಗ್ತದೆ. ನಾವೆಲ್ಲ ತಲೆ ತಗ್ಗಿಸ್ಬೇಕು. ಅದು ಏನು ಬಹಳ ಸಂಸ್ಕಾರದ ಬಗ್ಗೆ ಮಾತಾಡೋದು ಇವರು, ಕಲ್ಚರ್ ಬಗ್ಗೆ, ಸಂಸ್ಕಾರದ ಬಗ್ಗೆ, ಎಂಥದ್ದು ಮಾನವೀಯತೆಯ ಬಗ್ಗೆ. ಇವತ್ತು ಕ್ರಿಮೇಷನ್ ಇದೆಯಲ್ಲ, ಇಷ್ಟೊಂದು ಅಮಾನವೀಯವಾಗಿ, ಯಾವುದೇ ಸಂಸ್ಕಾರ ಇಲ್ದೇನೆ, ಯಾವುದೇ ಸಂಪ್ರದಾಯ ಇಲ್ದೇನೆ ಅನಗತ್ಯವಾಗಿ ಗೈಡ್ಲೈನ್ಸ್ ಅನ್ನು ಅಧಿಕಾರಿಗಳಿಗೆ ಕೊಟ್ಟು, ಅನಗತ್ಯವಾಗಿ ಕೊಟ್ಟು, ಅದರಿಂದ ಯಾರು ಕೂಡ ಪಾರ್ಟಿಸಿಪೇಟ್ ಮಾಡಬಾರ್ದು ಅಂತೇಳಿ ನೀವೆಲ್ಲ ನೋಡಿರ್ಬೇಕು. ಬಳ್ಳಾರಿನಲ್ಲಿ ಎಡೆಗಳನ್ನ ಇದು ಎಸೆಯೋದಿಲ್ವ, ಕಸ ಎಸೆಯೋದೈತಿ ಎಸ್ಬಿಟ್ಟಿರುತ್ತೆ. ನಿನ್ನೆ ರಾಯಚೂರಲ್ಲಿ ಹಂಗೆ ಆಗಿದೆ ಸರ್. ರಾಯಚೂರಿನಲ್ಲಿ ಹಂಗೆ ಆಗಿದೆ. ಹೆಣ ಬಿಟ್ಬಿಟ್ಟು ಹೋಗಿದ್ದಾರೆ. ಪಾಪ ಮನುಷ್ಯನ ಸಂಬಂಧಗಳನ್ನ ಕೆಡದಾಕ್ತಾ ಇದ್ದಾರೆ. ಮನುಷ್ಯತ್ವನೇ ಇಲ್ಲ ಇವರು. ಮತ್ತು ಯಾವ ಇವರು ಸಂಸ್ಕಾರವಂತರು? ನಮಗೆ ಬಹಳ ಸಂಸ್ಕಾರ ಇದೆ. ಮಾತೆತ್ತಿದ್ರೆ ನಾವು ಸಂಸ್ಕಾರವಂತರು, ನಾಗರಿಕತೆ ಇರೋರು, ಮನುಷ್ಯತ್ವ ಇರೋರು. ಸೊ ಒಂಥರ ಅಮಾನವೀಯವಾಗಿ ನಡ್ಕೋತಾ ಇದ್ದಾರೆ. ಅವ್ರಿಗೆ ಕ್ರಿಮೇಷನ್ ಪ್ಲೇಸ್ಗಳು ಇದು ಮಾಡೋಕ್ಕಾಗಿಲ್ಲ ಇವ್ರ ಕೈನಲ್ಲಿ. ಅದೆಷ್ಟೋ ಕೊಟ್ಟಿದ್ದಾರೆ, ಅವೆಲ್ಲ ಡಿಸ್ಪ್ಯೂಟ್ನಲ್ಲಿ ಇದ್ದಾವಂತೆ. ಒಂದೇ ಒಂದು ಬಿಟ್ಟು ಅದು ಕೂಡ ಉಪಯೋಗ ಬರೋದಿಲ್ಲ, ಆ ಥರ ಮಾಡಿಟ್ಬಿಟ್ಟಿದ್ದಾರೆ. ಏನಪ್ಪ ಭಾವ? See, this is how the government is inhumanly behaving with the people of the state. ಮಾನವೀಯತೆ ಇಲ್ಲ. ರೋಗ ಬಂದಿರೋ ಸಂದರ್ಭದಲ್ಲಿ ಲೂಟಿ ಹೊಡೆಯಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಕಳಪೆ ಗುಣಮಟ್ಟದ ಇಕ್ವಿಪ್ಮೆಂಟ್ಸ್ಗಳನ್ನ ಒದಗಿಸ್ಕೊಡ್ತಕ್ಕಂಥದ್ದು. ಆಮೇಲೆ ಕೆಲವೆಲ್ಲ ಸರಬರಾಜು ಆಗದೇನೆ ಹಣ ಕೊಟ್ಬಿಟ್ಟಿದ್ದಾರೆ. ಸರಬರಾಜೇ ಆಗಿಲ್ಲ, ಹಣ ಕೊಟ್ಬಿಟ್ಟಿದ್ದಾರೆ. ಮತ್ತೆ ಮಾರುಕಟ್ಟೆ ರೇಟ್ಗಿಂತ ದುಬಾರಿಯಾಗಿ ಹಣ ಇಲ್ಲ. ಅದು ಇನ್ನೂ ಕಲೆಕ್ಟ್ ಮಾಡ್ತಾ ಇದ್ದೀನಿ, ಡಾಕ್ಯುಮೆಂಟ್ ಸಿಕ್ಕಿಲ್ಲ. ಬಹಳಷ್ಟು ಹೆಲ್ತ್ ಡಿಪಾರ್ಟ್ಮೆಂಟ್ನಲ್ಲಿ ಪರ್ಚೇಸ್ ಮಾಡಿದ್ದಾರೆ ಕೆಲವೆಲ್ಲ. ಅವೆಲ್ಲ ಎಲ್ಲಿಬೋದು ಅಂತ ಗೊತ್ತಿಲ್ಲ. ಈಗ ಮಾಸ್ಕ್ ಇವು ಕೊಡಬೇಕಲ್ಲಪ್ಪ, ಯಾವ್ಯಾವ ಲೆಕ್ಕ ಕೊಡಬೇಕಲ್ಲ ನಮಗೆ. ಎಷ್ಟು ತಗೊಂಡಿದ್ದೋ, ಯಾವ್ಯಾವ ಆಸ್ಪತ್ರೆಗಳು ಕೊಟ್ಟಿದ್ದೀವಿ, ಎಷ್ಟು ಖರ್ಚಾಗಿದ್ದಾವೆ, ಎಷ್ಟು ಉಳಿದಿದ್ದಾವೆ, ಹೇಳಿ ಲೆಕ್ಕ ಕೊಡಲಿ. ಅದೇನು ಲೆಕ್ಕ ಕೊಡಲ್ಲ. ಸೊ ಒಟ್ಟು ನನ್ನ ಪ್ರಕಾರ ರಾಜ್ಯ ಸರ್ಕಾರ ಕೋವಿಡ್-19 ನಿಯಂತ್ರಣ ಮಾಡಲಿಕ್ಕೆ
more than 4,000 crores they have spent. ನಾನು ಅದಕ್ಕೆ ಹೇಳಿದ್ದು ಅವತ್ತು 3ನೇ ತಾರೀಕು ಸುಮಾರು 2,000 ಕೋಟಿ ರೂಪಾಯಿನಷ್ಟು ಇದರಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತೇಳಿ ನಾನು ಹೇಳಿದ್ದೆ. ಅದಕ್ಕೆ ನಮ್ಮ ಒತ್ತಾಯ, ಅವ್ರು ಹೇಳಿದ್ದಾರೆ ಮಿನಿಸ್ಟ್ರಿಗಳು ಯಾವ ಎಂಕ್ವೈರಿನೂ ಮಾಡಲ್ಲ ನಾವು ಅಂತ. ಐ ಡಿಮ್ಯಾಂಡ್ ಆನ್ ಬಿಹಾಫ್ ಆಫ್ ದಿ ಪೀಪಲ್ ಆಫ್ ಕರ್ನಾಟಕ, ಇದು ಒಂದು ಸಿಟ್ಟಿಂಗ್ ಜಡ್ಜ್ ಆಫ್ ದಿ ಹೈಕೋರ್ಟ್, ಜುಡಿಷಿಯಲ್ ಎಂಕ್ವೈರಿ ಆಗಬೇಕು. ಇದು ನಮ್ಮ ಒತ್ತಾಯ. ಆಮೇಲೆ ನಿಮಗೆಲ್ಲ ನೋಡಿದಿರಲ್ಲ, ದಿನ